ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಅತ್ತೇನ ಸ್ವಾಮಿ ಬೆಟ್ಟಕ್ಕೆ. ಅತ್ತೇಳ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ದೇವಸ್ಥಾನ ಸಿಗುತ್ತೆ. ಆ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಅಲ್ಲಿಂದ ಹೊರಟಿದ್ದೆ ಮೇಲ್ಗಡೆ ಬೆಟ್ಟಕ್ಕೆ. ನೋಡಿ ಗಾಯ್ಸ್ ಫುಲ್ಲು ಹಾಟ್ ಇದೆ, ಹಂಗಾಗಿ ಎಲ್ಲ ರನ್ನಿಂಗ್. ಬೇಗ ಬೇಗ ಬನ್ನಿ ಬರ್ತಾವ್ರೆ. ಝೂಮ್ ಆಗ್ತೀನಿ ನೋಡಿ, ಝೂಮ್. ಅಲ್ಲೊಬ್ಳು ಅವಳೆ ನೋಡಿ ನೋಡಿ ನೋಡಿ, ಅವಳು ಹೇಳಿದ್ದು ಬೇಗ ಬೇಗ ಫಾಸ್ಟ್ ಆಗಿ ಹೋಗಿ ಕಾಲ್ ಸುಡಲ್ಲ ಅಂತ. ಅವಳು ನೋಡ್ರಿ ಅಲ್ಲೇ ಬರ್ತಾವಳೆ. ಆಮೇಲೆ ಎಷ್ಟೋ ಜೋರಾಗಿ ಬರುತ್ತೆ. ಇದೊಳೆ ಆನೆ ಬಂದ ಗೊತ್ತೈತೆ. ನೀನ್ ದೊಡ್ಡ ಆನೆ, ನೀನು ಬೇಗ ಬಂದ್ಬಿಟ್ಟಿದ್ಯಾ. ಮರಿ ಆನೆ ನಿಧಾನಕ್ಕೆ ಬರ್ತೈತೆ ನೋಡಿ. ಈ ಇಲ್ಲಿ ಮರಿ ಅಂತೂ ಬೇಡವೇ ಬೇಡ. ನೆಕ್ಸ್ಟ್ ಗೋವಿಂದ ಗೋವಿಂದ, ಕೇಳಕೊಂಡಳ ಒಳ ಗೋವಿಂದ ಗೋವಿಂದ. ದೊಡ್ಡದಾಗಿ ಕೊಂಚೂರು ಇಲ್ಲ ತತ್ತ, ಉದ್ದಕ್ಕೆ ದೊಡ್ಡದಾಗಿ ಇಕ್ಬೇಕು ನೀನು. ಏನಾಗಲ್ಲ ಹಾಕ್ಸ್ಕೋ. ಹುಡುಗಿ ಆದ್ರೇನು ಹುಡುಗ ಆದ್ರೇನು ಎಲ್ಲ ಒಂದೇ 3 ಹಾಕ್ಸ್ಕ. ನಾವು ಹಾಕ್ಸ್ಕೊಳ್ಳ 3. ಗೋವಿಂದ ಗೋವಿಂದ. ಏನಾಯ್ತಪ್ಪ ಕೂದ್ಲು? ಗೋವಿಂದ ಅಲ್ಲಿ ಕೊಟ್ಬಿಟ್ಟಂತೆ, ಅಲ್ಲಿ ಕೊಟ್ಟವನಂತೆ. ಬೆಟ್ಟ ಎಲ್ಲ ಮೆಟ್ಲೆಲ್ಲ ಹತ್ತಿ ಕಾಲೆಲ್ಲ ಸುಡಿಸ್ಕೊಂಡು ಗೋವಿಂದ ನಿಕ್ಕಿಸ್ಕೊಂಡು ಈಗೆಲ್ಲ ಇಲ್ಲೆಲ್ಲ ಬಂದು ಕುತ್ಕೊಂಡ್ಬಿಟ್ಟವ್ರೆ. ಅಲ್ಲಿ ನೋಡಿ ಅವಳು ನೋಡಿ ಹೆಂಗೆ ಕೂತವಳು. ಈಗಾಲೆ ಅವಳಿಗಾಲೆ ಫೋನ್ ಬಂದೈತೆ. ಇಲ್ಲಿ ನೋಡಿ ಇವರಿಬ್ರು ಹೆಂಗೆ ಕುತ್ಕೊಂಡ್ಬಿಟ್ಟವ್ರೆ. ಅವಳೆಲ್ಲ ನೀರು ಕುಡಿತಾಳು ಸುಸ್ತಾಗ್ಬಿಟ್ಟು. ಇಲ್ಲಿಬ್ರು ನೋಡಿ, ಇವಳಂತೂ ದನ ಕಾಯಕ್ಕೂ ಲಾಯಕ್ಕಿಲ್ಲ. ಇವಳು ಮೇಲೆಲ್ಲ ಓಡಾಡ್ಕೊಂಬಂದು ಕುತ್ಕೊಂಡ್ಬಿಟ್ಟವಳೆ. ಅವ್ಳು ನೋಡಿ ಅವ್ನು ಯಾವಾಗಲೂ ಹೇಳ್ತಾರದೆ. ಬಂದು ಫೋನ್ ಕಳ್ದಾಕೊಂಡ್ಬಿಟ್ಟಿದೀವಿ. ರಿಂಗ್ ಆಗ್ತೈತೆ. ಇವಾಗ ಫೋನ್ ಕಳ್ದೋಗ್ಬಿಟ್ಟು ನಂದು ಮಿಸ್ ಆಗಿ ಆಟೆ ಆಚೆ ಬಂದ್ಬಿಟ್ಟಿತ್ತು. ಅದೆಲ್ಲ ಒಳಗಡೆ ಇರುತ್ತೆ, ಕಾಣಲ್ಲ. ಬಟ್ ಏನಂದ್ರೆ ಫೀಲ್ ಆಗುತ್ತೆ. ಗೈಸ್ ನನಗೆ ಹೇಳಿದ್ರು ಜಿಮ್ಮಿಗೆ ಜಾಯ್ನ್ ಆಗ್ತೀನಿ ಅಂದಿದ್ದಕ್ಕೆ ಎಮ್ಮೆ ಆದಂಗೆ ಆಯ್ತು ಜಿಮ್ ಬಿಟ್ರೆ ಅಂತ. ನನ್ನ ತೋರಿಸ್ತೀನಿ ಲಾಸ್ಟಿಗೆ ನಾನು ಹೆಂಗಿದ್ದೀನಿ ಅಂತ. ಅವ್ರ ಫಿಸಿಕಲ್ಸ್ ನೋಡಿ, ಅವ್ರು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಆಯಿತಾ. ಲಾಸ್ಟ್ ನನ್ನ ನೋಡಿ, ಮೈ ಕರೆಂಟ್ ಫಿಸಿಕ್. ಸಣ್ಣ ಆಗ್ರಿ ಅಂತ ಹೇಳ್ತೀವಿ ಗಾಯ್ಸ್, ಕೇಳಲ್ಲ. ನೋಡಿ ಅಲ್ಲಿಂದ ಜಸ್ಟ್ ಇಲ್ಲಿಗೆ ಬರೋಷ್ಟು ಅರ್ಧ ಕಿಲೋಮೀಟ್ರ್ ಅಲ್ಲ ಗಾಯ್ಸ್, 1/4 ಕಿಲೋಮೀಟ್ರೂ ಇಲ್ಲ. ಅಲ್ಲಿಂದ ಇಲ್ಲಿಗೆ 10 ಅಷ್ಟರಲ್ಲಿ ಫುಲ್ಲು ಸುಸ್ತು. ನೋಡಿ ಅವಳಂತ ಚಪ್ಪಲಿ ಕೈಯಾಗಿ ಇಟ್ಕೊಂಬಿಟ್ಟವಳೆ ನೋಡಿ. ಇವ್ರು ನೋಡಿ, ಅಯ್ಯೋ ಹತ್ತಿ ಗಾಯ್ಸ್ ನೀವೀಗ. ಇವ್ರು ನೋಡಿ ಗಾಯ್ಸ್ ಹತ್ತಲ್ವಂತೆ, ಇಲ್ಲೇ ಕೂತಿದ್ದಾರೆ. ಆಗಲ್ಲ ನೋಡಿ. ಅತ್ತೇಳ ಬೆಟ್ಟ ನರಸಿಂಹಸ್ವಾಮಿ ದೇವಸ್ಥಾನ ಅತ್ತ ಇತ್ತ ಸುತ್ತಮುತ್ತ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮೊದಲೇ ಇರೋದು ಬೆಟ್ಟದ ಮೇಲೆ ದೇವಸ್ಥಾನ. ಆ ಗಾಳಿಗೂ ಅದಕ್ಕೂ ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ದು. ಅಲ್ಲಿ ಕುತ್ಕೊಂಡ್ಬಿಟ್ರೆ ಆ ಗಾಳಿ ಬರ್ತಕ್ಕೆ ಅಲ್ಲೇ ಮಲ್ಕೊಂಡು ಬಿಡೋಣ ಅನಿಸಿತ್ತು. ಎಷ್ಟು ಗಾಳಿ ಅಂತಂದ್ರೆ ಅಷ್ಟು ಗಾಳಿ ಇತ್ತು. ನಾವಂತೂ ತುಂಬ ಎಂಜಾಯ್ ಮಾಡ್ದೆ ಹೋದವರೆಲ್ಲ. ಗೈಸ್ ಈ ಅಂಕಲೇ ನಮಗೆಲ್ಲ ಪ್ರಸಾದ ಕೊಟ್ಟಿದ್ದು. ಸುಸ್ತಾಗ್ಬಿಟ್ಟಿತ್ತು, ಊಟ ಏನು ಮಾಡ್ಕೊಂಡು ಬಂದಿರಲಿಲ್ಲ. ಫೈನಲಿ ಪ್ರಸಾದ ಕೊಟ್ಟರು. ಪ್ರಸಾದ ಇಸ್ಕೊಂಡು ಬಂದ್ರೆ ಅಂತಂದರೆ ಇವರಿಬ್ರು ಹೋಗ್ಬಿಟ್ಟು 3-4 ಸಲ ಪ್ರಸಾದ ಇಸ್ಕೊಂಡು ಬಂದ್ಬಿಟ್ಟು ಫೈನಲಿ ಇವರಿಬ್ಬರೇ ಕಿತ್ತಾಡ್ತಿದ್ದಾರೆ ಪ್ರಸಾದಕ್ಕೋಸ್ಕರ. ನೋಡಿ ಗೈಸ್ ಈಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದೀವಿ. ಮನೆ ಕಡೆ ಹೋಗೋ ರೋಡಲ್ಲಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಮತ್ತೆ ಮನೆ ಕಡೆ ಹೋಗ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.